ಇನ್ನು ರಾಮನಗರದ ಜೆಡಿಎಸ್ ಕಾರ್ಯಕರ್ತನ ಮೇಲೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಬೆಂಬಲಿಗರು ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಈಗ ಜೆಡಿಎಸ್ನ ಕಾರ್ಯಕರ್ತ ಗೋವಿಂದರಾಜು ಈ ಜೆಡಿಎಸ್ ಕಾರ್ಯಕರ್ತ ಗೋವಿಂದರಾಜು ಮೇಲೆ ಶಾಸಕರ ಬೆಂಬಲಿಗರು ಹಲ್ಲೆ ಮಾಡಿದ್ರ ಅನ್ನುವಂತ ಅನುಮಾನ ಪ್ರಶ್ನೆ ಉದ್ಭವಿಸ್ತಾ ಇದೆ. ನಿನ್ನೆ ಮಧ್ಯಾಹ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದಾರಂತೆ ದುಷ್ಕರ್ಮಿಗಳು. ರಾಮನಗರದ ಬೆಂಗಳೂರು ಮೈಸೂರು ಹೆದ್ದಾರಿ ಪಕ್ಕದಲ್ಲಿ ಈ ಘಟನೆ ಆಗಿರೋದು. ಯಾರೋ 4-5 ಜನ ಯುವಕರು ದಾಳಿ ಮಾಡಿ ಗೋವಿಂದರಾಜು ಮೇಲೆ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಈಗ ಗಾಯಾಳು ಗೋವಿಂದರಾಜು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಇಕ್ಬಾಲ್ ಹುಸೇನ್ ವಿರುದ್ಧ ಹೋರಾಟ ಬೇರೆ ಮಾಡಿದಿರಂತೆ ಇದೇ ಗೋವಿಂದರಾಜು. ಅದಕ್ಕೇನಾದರೂ ಹಲ್ಲೆ ಮಾಡಿಸಿದ್ರ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇಕ್ಬಾಲ್ ಹುಸೇನ್ ಬೆಂಬಲಿಗರಿಂದ ಗೋವಿಂದರಾಜುಗೂ ಕೂಡ ಬೆದರಿಕೆ ಕರೆಗಳು ಬಂದಿದ್ವಂತೆ, ಬೆದರಿಕೆ ಹಾಕಲಾಗ್ತಾ ಇತ್ತಂತೆ ನಿರಂತರವಾಗಿ. ಈಗ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೇ ಹಲ್ಲೆ ಮಾಡಿರೋ ಆರೋಪವನ್ನು ಮಾಡ್ತಾ ಇದ್ದಾರೆ ಗೋವಿಂದರಾಜು. ಈ ಸಂಬಂಧ ಸಿಸಿಟಿವಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಮನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಾದಂತಹ ಘಟನೆ ಇದು. ಐಜೂರು ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಜಿಲ್ಲಾಡಳಿತ ಜೊತೆಗೆ ಮಹಿಳಾ ದಿನಾಚರಣೆ ವಿಚಾರದಲ್ಲೂ ಸಹ ಸ್ವಲ್ಪ ಅವ್ಯವಸ್ಥೆಯಲ್ಲಾಗಿ ನಮ್ಮ ಸ್ನೇಹಿತರ ಅಕ್ಕರಿಗೆಲ್ಲ ಚಿಕಿತ್ಸಾ ವೆಚ್ಚನೆಲ್ಲ ಬರ್ಸ್ಬೇಕು ಅಂತೇಳಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ಚೇತನ್, ಅನಿಲ್, ರವಿಕುಮಾರ್ ಇವರೆಲ್ಲ ಸೇರಿಕೊಂಡು ಒಂದು ಅಕ್ರಮ ಕೂಟನ ಮಾಡಿಕೊಂಡು ಯಾವ ರೌಡಿಗಳಿಗೆ ಸುಪಾರಿ ಕೊಟ್ಟು ಹಿಂಗೆ ಮಾಡ್ತಿದ್ದಾರೆ. ಸಪ್ರೇಟಾಗಿ ಜಿಲ್ಲಾಡಳಿತ ಎಲ್ಲ ಮಾಡಿದ್ವಿ. ಜೊತೆಗೆ ಮಹಿಳಾ ದಿನಾಚರಣೆ ವಿಚಾರದಲ್ಲೂ ಸಹ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ಹೆದ್ದಾರಿಯಲ್ಲಾದಂತಹ ಘಟನೆ ಇದು. ಯಾರೋ 4 ಜನ ಹೊಡೆದಿದ್ದಾರೆ ಅಂತಂತಂದ್ರೆ ಇವರು ಇಕ್ಬಾಲ್ ಹುಸೇನ್ ಅವರ ಕಡೆಯವರು ಅಂತ ಹೆಂಗೆ ಗುರುತಿಡಿದ್ರು? ಜೊತೆಗೆ ಏನೋ ಹಿಂದೆ ಇಕ್ಬಾಲ್ ಹುಸೇನ್ ವಿರುದ್ಧ ಹೋರಾಟ ಬೇರೆ ಮಾಡಿದ್ರಂತೆ. ಆ ಹೋರಾಟ ಏನಕ್ಕಾಗಿ ಮಾಡಿದಂತೆ ಇದು? ಖಂಡಿತ ಶ್ರೋತೇನಂದ್ರೆ ಇಕ್ಬಾಲ್ ಹುಸೇನ್ ಅವರ ಬೆಂಬಲಿಗರು ಜೆಡಿಎಸ್ ನ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಜೆಡಿಎಸ್ ನ ಕಾರ್ಯಕರ್ತ ಒಂದು ಆರೋಪವನ್ನು ಮಾಡ್ತಾರೆ ಅಂತದ್ದು. ರಾಮನಗರದ ಕೊತ್ತಿಪುರ ಗೋವಿಂದರಾಜು ಇದೀಗ ಹಲ್ಲೆಗೊಳಗಾದಂತ ಜೆಡಿಎಸ್ ನ ಕಾರ್ಯಕರ್ತ ಸದ್ಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆನ ಪಡ್ಕೊಂತಾರಂತದ್ದು. ಬಹಳ ಪ್ರಮುಖವಾಗಿ ಗೋವಿಂದರಾಜು ಕಳೆದ ಹಲವು ದಿನಗಳಿಂದ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಒಂದಷ್ಟು ಸುದ್ದಿಗೋಷ್ಠಿಗಳಾಗಿರ್ಬೋದು, ಹೋರಾಟಗಳನ್ನ ಮಾಡ್ತಿದ್ರು. ಅಂಬೇಡ್ಕರ್ ಜಯಂತಿ ವಿಚಾರ ಆಗಿರ್ಬೋದು, ಕಳೆದ 3-4 ದಿನಗಳಿಂದ ನಡೆದಂತ ಮಹಿಳಾ ದಿನಾಚರಣೆಯಲ್ಲಿ ಒಂದಷ್ಟು ಅವ್ಯವಸ್ಥೆ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಶಾಸಕರು ಆ ಕಾರ್ಯಕ್ರಮದಲ್ಲಿ ಸರಿಯಾಗಿ ಮಾಡಿಲ್ಲ ಅನ್ನೋದ್ರ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಶಾಸಕರ ಬೆಂಬಲಿಗರು ಒಂದಷ್ಟು ಫೋನ್ಗಳನ್ನ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಜೊತೆಗೆ ಬಹಿರಂಗವಾಗಿ ಅವ್ರನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಈಗ ಗೋವಿಂದರಾಜು ಆರೋಪ ಮಾಡಿರುವಂಥದ್ದು. ಅದೇ ರೀತಿ ನಿನ್ನೆ ಮಧ್ಯಾಹ್ನ ಏನೋ ರಾಮನಗರ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಪಕ್ಕದಲ್ಲಿದ್ದಂತ ಒಂದು ATM ನಲ್ಲಿ ಹಣವನ್ನ ಡ್ರಾ ಮಾಡ್ಕೊಂಡು ವಾಪಸ್ಸು ಬೈಕ್ ಹತ್ತುವಂತ ವೇಳೆ ಏಕಾಏಕಿ 4-5 ದುಷ್ಕರ್ಮಿಗಳು ಬಂದು ಗೋವಿಂದರಾಜು ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಅಲ್ಲಿ ಕೆಳಗಡೆ ಹಾಕೊಂಡು ಕಾಲಲ್ಲಿ ತುಳಿದಿರುವಂತದ್ದು. ಸದ್ಯ ಈಗ ಗೋವಿಂದರಾಜು ಅಂದ್ರೆ ಶಾಸಕರ ಬೆಂಬಲಿಗರೇ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪ ಮಾಡ್ತಾರೆ ಅಂತ. ಯಾಕಂದ್ರೆ ಈ ರೀತಿ ಹೋರಾಟ ಮಾಡದಂತ ಸಂದರ್ಭದಲ್ಲಿ ಒಂದಷ್ಟು ಬೆದರಿಕೆಗಳು ಬಂದಿತ್ತು. ಹಾಗಾಗಿ ನನಗೆ ನೇರವಾಗಿ ಅವರ ಬೆಂಬಲಿಗರೇ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಸಂಬಂಧ ಈಗಾಗಲೇ ಐಜೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟು ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಯಾರು CCTV ಅಲ್ಲಿ ಇದ್ದಂತವ್ರು ಅನ್ನೋದು ಕೂಡ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇದ್ದಾಗ ಇಕ್ಬಾಲ್ ಹುಸೇನ್ ಅವರೇ ಮಾಡಿಸಿದ್ದಾರಾ ಅನ್ನುವಂಥದ್ದು ಕೂಡ ಒಂದಷ್ಟು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.